ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ದೃಷ್ಟಿಪಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇತ್ರ ಯಾರೂ ಇಲ್ಲದೆ ಇರೋ ಜಾಗಕ್ಕೆ ಬರ್ತಾಳೆ. ಕಾರ್ ಡ್ರೈವರ್, ಮೇಡಮ್ ಇಷ್ಟೊತ್ತಲ್ಲಿ ಈ ಜಾಗ ಸೇಫ್ಟಿ ಅಲ್ಲ, ನಿಮ್ಮವ್ರು ಯಾರಾದರೂ ಬಂದಿದ್ದಾರಾ ಅಂತ ಕೇಳ್ತಾನೆ. ಅದಕ್ಕೆ ನೇತ್ರ ಹಾಂ ಬಂದಿದ್ದಾರೆ, ಒಳಗೆ ಇದ್ದಾರೆ, ನೋ ಪ್ರಾಬ್ಲಮ್, ನಾನು ಇಲ್ಲಿಗೆ ತುಂಬ ಸಲ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಡ್ರೈವರ್, ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನಿಮ್ಮವರು ಬರೋವರೆಗೂ ನಾನು ಇರ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ನೇತ್ರ ನೋ ಅದರ ಅವಶ್ಯಕತೆ ಇಲ್ಲ, ಗೆಟ್ ಔಟ್ ಅಂತ ಹೇಳ್ತಾಳೆ. ಆಗ ಡ್ರೈವರ್ ಅಲ್ಲಿಂದ ಹೋಗ್ತಾನೆ. ಆಗ ನೇತ್ರ ತುಂಬ ಭಯದಿಂದ ಏನಾಗಿದೆ ಈ ಚಿನ್ಮಯಿಗೆ, ಒಂದೊಂದು ಸಾರಿ ಒಂದೊಂದು ರೀತಿ ಆಡ್ತಾನೆ. ನೋಡೋದಕ್ಕೆ ಒಂಥರ ದೆವ್ವದ ಮನೆ ಥರ ಇದೆ. ಇಲ್ಲಿಗೆ ಯಾಕೆ ಕರೆಸಿದ್ದಾನೆ, ಇವನಿಗೆ ಟೇಸ್ಟೇ ಇಲ್ಲ ಅಂತ ಅನ್ಕೋಬೇಕಾ ಅಥವಾ ಇವನೊಬ್ಬ ಡಿಫ್ರೆಂಟ್ ಗೈ ಅಂತ ಅನ್ಕೋಬೇಕಾ, ಅರ್ಥನೇ ಆಗ್ತಿಲ್ಲ. ನೋಡೋದಕ್ಕೆ ತುಂಬ ಭಯಂಕರವಾಗಿದೆ ಅಂತ ಮುಂದೆ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ದೃಷ್ಟಿ ಮುಂದೆ ಬಂದು ನಿಂತ್ಕೋತಾಳೆ. ವಾಟ್ ದ ಹೆಲ್, ನೀ ಏನೇ ಮಾಡ್ತಾ ಇದೀಯ ಇಲ್ಲಿ ಅಂತ ನೇತ್ರ ಕೇಳ್ತಾಳೆ. ಅದಕ್ಕೆ ದೃಷ್ಟಿ, ಅದು ನನ್ನ ಪ್ರಶ್ನೆ, ನೀವು ಏನು ಮಾಡ್ತಾ ಇದ್ದೀರಾ ನೇತ್ರಮ್ಮ ಇಲ್ಲಿ ಅಂತ ದೃಷ್ಟಿ ಕೇಳ್ತಾಳೆ. ಅದಕ್ಕೆ ನೇತ್ರ, ಅದನ್ನು ಕೇಳೋದಕ್ಕೆ ನೀ ಯಾರೇ ಅಂತ ಕೇಳ್ತಾಳೆ. ಅದಕ್ಕೆ ದೃಷ್ಟಿ ಪದೇ ಪದೇ, ನಾನು ಪಾಟೀಲ್ ಮನೆ ಸೊಸೆ ಅಂತ ನಿಮ್ಗೆ ಹೇಳಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ನೇತ್ರ, ನೀನು ಸೊಸೆ ಅಲ್ಲ, ಮನೆ ಕೆಲಸದವಳು ಅಂತ ನೆನಪಿಸ್ತಾನೆ ಇರಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ದೃಷ್ಟಿ, ಆಯಿತು ನಾನು ಮನೆ ಕೆಲಸದವಳೆ ಅಲ್ಲ, ಇಷ್ಟೊತ್ತಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಏನು ಕೆಲಸ, ನೋಡಿ ನೀವು ಮನೆಯಲ್ಲಿ ಇಲ್ಲ ಅಂತ ಗೊತ್ತಾದರೆ ಕಷ್ಟ, ಅದರಲ್ಲೂ ನಿಮ್ಮ ಅಣ್ಣನಿಗೆ ಗೊತ್ತಾದರೆ ಸಮಸ್ಯೆ ಆಗುತ್ತೆ, ನಡೀರಿ ನೇತ್ರಮ್ಮ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ನೇತ್ರ, ನೋಡು ನನಗೆ ಕೋಪ ಬರೆಸ್ಬೇಡ, ನನಗೆ ಪ್ರೈವೇಸಿ ಬೇಕು, ನೀನು ಹೊರಡು ಅಂತ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ಅದೇನು ಬೇಕು ಅಂತ, ಈ ದೇವದ ಮನೆ ಹತ್ತಿರ ಬರ್ತೀರಾ, ಆ ಮಂತ್ರಾಲಯದಂಥ ಮನೆಯಲ್ಲಿ ನಿಮಗೆ ಏನು ಕಡಿಮೆ ಆಗಿದೆ ನೇತ್ರಮ್ಮ, ನೋಡಿ ನೀವು ಕೋಪ ಮಾಡಿಕೊಂಡ್ರೂ ಚಿಂತೆ ಇಲ್ಲ, ಇಂಥ ಜಾಗದಲ್ಲಿ ನಿಮ್ಮ ಒಬ್ಬರನ್ನೇ ಬಿಡೋಕ್ಕಾಗಲ್ಲ, ನಡೀರಿ ನೇತ್ರಮ್ಮ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ನೇತ್ರ, ನನಗೆ ಈ ಥರ ಕೆಣಕ್ತಾನೆ ಇರಬೇಡ, ನಾ ಬರಲ್ಲ ಅಂತ ನೀವು ಹೋಗು, ನನ್ನ ವಿಷಯದಲ್ಲಿ ಬ್ರೋ ನಿನಗೆ ಆಗಲೇ ವಾರ್ನಿಂಗ್ ಕೊಟ್ಟಿದ್ದಾನೆ, ನೀ ಹೀಗೆ ನಡ್ಕೊಂಡೆ ಅಂತ ಹೇಳಿದ್ರೆ ನಿನ್ನ ಕತೆ ನೆಟ್ಟಿಗಿರಲ್ಲ ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ನನ್ನ ಕತೆ ಬಿಡಿ, ನೀವು ಇಷ್ಟೊತ್ತಲ್ಲಿ ಎಲ್ಲಿಗೆ ಬಂದಿದ್ದೀರಾ ಅಂತ ಅವರಿಗೆ ಗೊತ್ತಾದರೆ ನಿಮ್ಮ ಕತೆ ಕೆಟ್ಟೋಗುತ್ತೆ, ನಡೀರಿ ಸುಮ್ಮನೆ ಅಂತ ನೇತ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿರ್ತಾಳೆ. ಆಗ ನೇತ್ರ, ಕೈ ಬಿಡಿ ಅಂತ ಬಿಡಿಸ್ಕೊಂಡು ನಿಂದು ಅತಿ ಆಯಿತು ಕಣೆ ಅಂತ ದೃಷ್ಟಿ ಕಪಾಳಕ್ಕೆ ಹೊಡಿತಾಳೆ. ನನ್ನ ಜೀವನನ ಹಾಳು ಮಾಡೋದಕ್ಕೆ ನನ್ನ ಬ್ರೋ ಲೈಫಲ್ಲಿ ಬಂದಿದೆಯಾ ನೀನು, ಹೇಳ್ದೇ 2 ಸರಿ ಹೇಳಬೇಕು ನಿನಗೆ, ನನ್ನ ವಿಷಯಕ್ಕೆ ತಲೆ ಹಾಕಬೇಡ, ಮೂಗು ತೂರಿಸ್ಬೇಡ ಅಂತ, ಹೊರಟು ಹೋಗು ಇಲ್ಲಿಂದ, ಹೋಗ್ತಿರು ಅಂತ ಹೇಳಿ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ದೃಷ್ಟಿ ನೇತ್ರನ ಕೈ ಹಿಡ್ಕೋತಾಳೆ. ಬಿಡೆ ನನ್ನ ಕೈ ಬಿಡು ದೃಷ್ಟಿ ಅಂತ ಎಷ್ಟೇ ಹೇಳಿದ್ರು ದೃಷ್ಟಿ ನೇತ್ರ ಕೈನ ಬಿಗಿಯಾಗಿ ಹಿಡ್ಕೊಂಡಿರ್ತಾಳೆ. ಪಾಟೀಲ್ ಮನೆತನ ಘನತೆ ಗೌರವ ಕಾಪಾಡೋದು ನನ್ನ ಕರ್ತವ್ಯ, ಬುದ್ಧಿ ಇಲ್ಲದೆ ನೀವು ಹೀಗೆ ಹುಚ್ಚಾಟ ಆಡಿದ್ರೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂರೋಳು ಅಲ್ಲ ನಾನು, ಈಗ ಏನು ಮರ್ಯಾದೆಯಿಂದ ಬರ್ತಿರೋ ಇಲ್ವೋ ಅಂತ ದೃಷ್ಟಿ ಕೇಳ್ತಾಳೆ. ಅದಕ್ಕೆ ನೇತ್ರ, ಇಲ್ಲಾಂದರೆ ಏನು ಮಾಡ್ತೀಯ ಅಂತ ನೇತ್ರ ಕೇಳ್ತಾಳೆ. ಅದಕ್ಕೆ ದೃಷ್ಟಿ, ನಿಮ್ಮನ್ನ ಅಂತ ಹೇಳುವಷ್ಟರಲ್ಲಿ ಚಿನ್ಮಯಿ ಬಂದು ಏನಾಗ್ತಿದೆ ಇಲ್ಲಿ ಅಂತ ಕೇಳ್ತಾನೆ. ಈ ಕಡೆ ಶರಾವತಿ ದತ್ತನ ರೂಮ್ಗೆ ಬಂದು ಮಲಗಿದ ದತ್ತನ ಎದ್ದೇಳು ದತ್ತ ಅಂತ ಎಬ್ಬಿಸಿ, ದತ್ತು ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಅದಕ್ಕೆ ದತ್ತ, ಅಕ್ಕ ಸಮಾಧಾನ ಮಾಡ್ಕೋ, ಬಾ ಇಲ್ಲಿ ಕೂತ್ಕೋ, ಏನಾಯ್ತಕ್ಕ ಅಂತ ಕೇಳ್ತಾನೆ. ಅದಕ್ಕೆ ಶರಾವತಿ, ಅದು ನೇತ್ರ ರೂಮಲ್ಲಿ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದತ್ತ, ಅಷ್ಟೇನಾ ತಾನೇ, ಟೆರೆಸ್ಗೆ ಹೋಗಿರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶರಾವತಿ, ಇಲ್ಲ ದತ್ತು ಟೆರೆಸಲ್ಲೂ ಇಲ್ಲ, ಎಲ್ಲೂ ಕಾಣಿಸ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದತ್ತ, ಅಕ್ಕ 1 ನಿಮಿಷ ಇರು ಅಂತ ನೀರು ಕುಡಿ ಸಮಾಧಾನ ಮಾಡ್ಕೊ, ಅವಳು ಇಲ್ಲೇ ಎಲ್ಲೋ ಲಾನ್ ಹತ್ತಿರ ಹೋಗಿರಬೇಕು, ನಿನಗೆ ಗೊತ್ತು ಅಲ್ಲ, ಅವಳಿಗೆ ತಲೆ ಕೆಟ್ಟರೆ ಸಮಯ ಸಂದರ್ಭ ಅಂತ ನೋಡೋಲ್ಲ, ವಾಕಿಂಗ್ ಹೋಗ್ಬಿಡ್ತಾಳೆ, ಅವಳು ವಾಪಸ್ ಬರ್ತಾಳೆ, ಇಲ್ಲಾಂದರೆ ಒಂದ್ಸಲ ಕಾಲ್ ಮಾಡಿ ನೋಡು ಅಂತ ದತ್ತ ಹೇಳ್ತಾನೆ. ಅದಕ್ಕೆ ಶರಾವತಿ, ನಾನು ಕಾಲ್ ಮಾಡಿದೆ ದತ್ತ, ಅವಳು ಪಿಕ್ ಮಾಡ್ತಿಲ್ಲ, ನಾ ಲಾನಲ್ಲಿ ನೋಡಿದೆ, ಅಲ್ಲೂ ಇಲ್ಲ ಅವಳು ಅಂತ ಹೇಳ್ತಾಳೆ. ಅದಕ್ಕೆ ದತ್ತ, ಫ್ರೆಂಡ್ ಮನೆಗೆ ಏನಾದರೂ ಹೋಗಿರ್ಬೇಕಾ ಅಂತ ಕೇಳ್ತಾನೆ. ಅದಕ್ಕೆ ಶರಾವತಿ, ಫ್ರೆಂಡ್ ಮನೆಗೆ ಹೋಗೋದಿದ್ರೆ ಬೆಳಗ್ಗೆ ನನ್ನ ಪರ್ಮಿಷನ್ ತಗೋತಾ ಇದ್ಲು, ಬ್ರೋಗ ಹೇಳು ಅಂತ ಒಪ್ಸು ಅಂತ ನನ್ನ ಹಿಂದೆ ಬೀಳ್ತಾ ಇದ್ಲು, ಅದೇನೂ ಹೇಳಿಲ್ಲ, ಹೀಗೆ ಯಾವತ್ತೂ ಹೇಳ್ದೆ ಕೇಳದೆ ಎಲ್ಲೂ ಹೋದವಳಲ್ಲ ಅವಳು, ಏನಾಗಿರ್ತೋ ಏನೋ ದತ್ತು, ಏನಾದರೂ ಸಮಸ್ಯೆ ಆಗಿದ್ರೆ ಏನು ಮಾಡೋದು ಅಂತ ಕೇಳ್ತಾಳೆ. ಅದಕ್ಕೆ ದತ್ತ, ಅಕ್ಕ ಅವಳು ಬೆಳಗ್ಗೆ ಅಳ್ತಿದ್ಲು ಅಂತ ದೃಷ್ಟಿ ಹೇಳ್ತಿದ್ಲು, ಎಲ್ಲ ಸರಿಯಾಗಿದೆ ತಾನೇ ಅಂತ ಕೇಳ್ತಾನೆ. ಅದಕ್ಕೆ ಶರಾವತಿ, ಚೆನ್ನಾಗೇ ಇದ್ಲು ದತ್ತು, ಆದರೆ ಊಟದ ಟೈಮಲ್ಲಿ ಮುಖ ಒಂಥರ ಇತ್ತು ಅಷ್ಟೇ, ಆ ದೃಷ್ಟಿ ಅವಳ ಜೊತೆ ಮಾತಾಡಿದ್ರೆ ಅವಳಿಗೆ ಕಿರಿಕಿರಿ ಆಗುತ್ತೆ, ನಾನು ತುಂಬ ಸಲ ಹೇಳಿದ್ದೀನಿ ಚೋಟುವಿಂದ ದೂರ ಇರು ಅಂತ, ಅವಳು ನನ್ನ ಮಾತೇ ಕೇಳಲ್ಲ ಅಂತಾಳೆ ಅಂತ ಶರಾವತಿ ಹೇಳ್ತಾಳೆ. ಆಗ ದತ್ತ, 1 ನಿಮಿಷ ಇರು ಅಕ್ಕ ಅಂತ ಹೇಳಿ ಯಜಮಾಂತಿ ಅಂತ ಕೂಗ್ತಾನೆ. ಆಗ ಶರಾವತಿ, ದತ್ತು, ನಾನು ನೇತ್ರ ಬಗ್ಗೆ ಮಾತಾಡ್ತಿದ್ರೆ ನೀನು ಅವಳನ್ನ ಯಾಕೆ ಕರಿತಾ ಇದೀಯ ಅಂತ ಕೇಳ್ತಾಳೆ. ಆಗ ದತ್ತು, ಅಕ್ಕ ಇಷ್ಟೊತ್ತಿಗೆ ದೃಷ್ಟಿ ಬಂದು ಮಲಗಬೇಕಿತ್ತು, ಅವಳು ಬಂದಿಲ್ಲ, ಚೋಟುನೂ ಬಂದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶರಾವತಿ, ಹಾಗಾದರೆ ನೇತ್ರ ಕಾಣದೇ ಇರೋದಕ್ಕೆ ದೃಷ್ಟಿ ಕಾರಣನಾ ಅಂತ ಕೇಳ್ತಾಳೆ. ಅದಕ್ಕೆ ದತ್ತ, ಹಾಗೇನಿಲ್ಲ ಅಕ್ಕ, ನೇತ್ರ ಅಳ್ತಾ ಇದ್ದಾಳೆ, ಏನೋ ಪ್ರಾಬ್ಲಮ್ ಆಗಿರಬೇಕು, ಹೋಗಿ ಕೇಳಿ ಅಂತ ದೃಷ್ಟಿನೇ ಹೇಳ್ತಿದ್ಲು, ಆ ಬೇಜಾರಿಗೆ ಚೋಟು ಏನಾದರೂ ಅಂತ ಹೇಳ್ತಾನೆ. ಆಗ ಶರಾವತಿ, ನಿನ್ನ ಹೆಂಡತಿ ಒಂಥರ ಸ್ಪೈ ಕ್ಯಾಮ್ರಾ ಇದ್ದಾಗೆ, ಎಲ್ಲರ ಮೇಲೂ ಕಣ್ಣಿಟ್ಟಿರ್ತಾಳೆ, ಪ್ರೈವೇಸಿ ಅನ್ನೋದೇ ಇಲ್ಲ, ಯಾರಿಗೂ ಒಂದು ವೇಳೆ ಅದು ನಿಜ ಆಗಿದ್ದರೆ ದೃಷ್ಟಿಯಿಂದ ಕಿರಿಕಿರಿ ಆಗುತ್ತೆ ಅಂತ ನೇತ್ರ ನಮಗೂ ಹೇಳ್ದೆ ಹೊರಗಡೆ ಹೋಗಿರ್ತಾಳೆ ಅಂತ ಶರಾವತಿ ಹೇಳ್ತಾಳೆ. ಅದಕ್ಕೆ ದತ್ತ, ಯಜಮಾಂತಿ ಅಂತ ಜೋರಾಗಿ ಕೂಗ್ತಾನೆ. ಆಗ ಅಲ್ಲಿಗೆ ಬಜರಂಗಿ ಬಂದು, ದತ್ತ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಹೋಗಿದೆ ಅಂತ ಹೇಳ್ತಾನೆ.
ಈ ಕಡೆ ಚಿನ್ಮಯಿ ನೇತ್ರ ಮತ್ತು ದೃಷ್ಟಿ ಹತ್ತಿರ ಬಂದು, ನೇತ್ರ ವಾಟ್ ಈಸ್ ದಿಸ್, ಒಬ್ಳೆ ಬಾ ಅಂದರೆ ಇವಳನ್ನ ಕರ್ಕೊಂಡು ಬಂದಿದ್ದೆ, ಯಾಕೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ನೇತ್ರ, ನಾ ಕರೆದಿಲ್ಲ ಚಿನ್ಮಯಿ, ಅವಳೇ ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾನೆ. ಆಗ ಚಿನ್ಮಯಿ ಹಲೋ ಮೇಡಮ್ ಅಂತ ಹೇಳ್ತಾನೆ. ಆಗ ದೃಷ್ಟಿ, ಮಾತಾಡಿದರೆ ಕಾಲಲ್ಲಿರೋದು ಕೈಗೆ ಬರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ನೇತ್ರ ಕೋಪದಿಂದ ದೃಷ್ಟಿ ಅಂತ ಕೂಗ್ತಾಳೆ. ಆಗ ದೃಷ್ಟಿ, ನೀವು ಸುಮ್ಮನೆ ಇರಿ ನೇತ್ರಮ್ಮ, ಏನಪ್ಪ ದೊಡ್ಡ ಮನುಷ್ಯ, ನೇತ್ರಮ್ಮವ್ರಿಗೆ ಇಷ್ಟೊತ್ತಲ್ಲಿ ಇಲ್ಲಿ ಹಾಳು ಬಂಗ್ಲೆಗೆ ಹತ್ತಿರ ಬರೋದಕ್ಕೆ ಹೇಳಿದ್ದು ನೀನೇನಾ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಅಕ್ಕ ತಂಗಿಯರು ಇಲ್ವಾ ನಿನಗೆ? ಅಥವಾ ಸಂಸ್ಕಾರ ಇಟ್ಕೊಂಡು ಬೆಳೆದಿಲ್ವಾ ನೀನು? ಅಲ್ಲ, ಮದುವೆ ಆಗದೆ ಇರೋ ಹುಡುಗಿನ ಇಷ್ಟೊತ್ತಲ್ಲಿ ಇಲ್ಲಿ ಹಾಳು ಬಂಗ್ಲೆಗೆ ಕರ್ಕೊಂಡು ಬಂದಿದ್ದೀಯಲ್ಲ, ನೀ ಏನು ಮನುಷ್ಯ ಏನಯ್ಯ ಅಂತ ಕೇಳ್ತಾಳೆ. ಅದಕ್ಕೆ ನೇತ್ರ, ಚಿನ್ಮಯಿ ಬಗ್ಗೆ ಒಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ನಾ ಆಗಿದ್ದಕ್ಕೆ ಮಾತಾಡ್ತಾ ಇದ್ದೀನಿ, ನಿಮ್ಮ ಅಣ್ಣ ಆಗಿದ್ರೆ ಇವನನ್ನು ಇಲ್ಲೇ ಹೂತು ಹಾಕಿಬಿಡ್ತಾರೆ ಅಂತ ಹೇಳ್ತಾಳೆ. ದೃಷ್ಟಿ ಹೇಳ್ತಾಳೆ. ಅದಕ್ಕೆ ಚಿನ್ಮಯಿ, ಹಲೋ, ನಾ ಇವಾಗ ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಏನು ತಪ್ಪು ಮಾಡಿದ್ದೀಯಾ ಅಂತ ನಿನಗೆ ಗೊತ್ತಿಲ್ವಾ? ಅಕಸ್ಮಾತ್ ಯಾರಾದರೂ ನಿನ್ನ ಅಕ್ಕ ತಂಗಿಯರಿಗೆ ಈ ಥರ ಮಧ್ಯರಾತ್ರಿ ಹಾಳು ಬಂಗ್ಲೆಗೆ ಕರ್ಕೊಂಡು ಬಂದಿದ್ರೆ ಸುಮ್ಮನೆ ಇರ್ತಿದ್ಯಾ? ಏನು ಮಾಡ್ತಿದ್ದೆ? ನಿನಗೆ ಇದು ಸರಿ ಅನ್ನಿಸ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ಚಿನ್ಮಯಿ, ತಂಗಿಗೆ ಇಷ್ಟ ಇದ್ದರೆ ಅವಳು ಸೇಫ್ ಅಂತ ಅನಿಸಿದರೆ ನನಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಒಬ್ಬ ಅಣ್ಣ ಮಾತಾಡೋ ಮಾತಾ ಇದು ಅಂತ ಕೇಳ್ತಾಳೆ. ಆಗ ನೇತ್ರ, ಎನಫ್, ನನ್ನ ಬಗ್ಗೆ ಕಾಳಜಿ ತೋರಿಸೋದಕ್ಕೆ ನೀ ಯಾರೇ? ನನಗೆ ಇಷ್ಟ ಬಂದಲ್ಲಿ ಹೋಗ್ತೀನಿ, ಇಷ್ಟ ಬಂದಲ್ಲಿ ಬರ್ತೀನಿ, ಕೆಲಸದವಳು ನೀನು, ಅಷ್ಟಲ್ಲೇ ಇರು, ನನಗೆ ಮತ್ತು ನನ್ನ ಫ್ರೆಂಡ್ಗೆ ಬುದ್ಧಿ ಹೇಳೋಕ್ಕೆ ಬರಬೇಡ ಅಂತ ಹೇಳ್ತಾಳೆ. ಆಗ ದೃಷ್ಟಿ, ಫ್ರೆಂಡಾ ಇವನು? ಯಾವ ಸೀಮೆ ಫ್ರೆಂಡು ನೇತ್ರಮ್ಮ? ದುರುದ್ದೇಶ ಇಲ್ಲದೆ ಒಂಟಿ ಹುಡುಗಿನ ಮಧ್ಯರಾತ್ರಿಯಲ್ಲಿ ಇಂಥ ಜಾಗಕ್ಕೆ ಯಾವ ಒಳ್ಳೆ ಮನಸ್ಸಿರೋ ಸ್ನೇಹಿತರು ಕರೆಸಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಚಿನ್ಮಯಿ, ಹಲೋ ಮೇಡಮ್, ಅಂದರೆ ನಾ ನೇತ್ರ ಅವ್ರನ್ನ ಇಲ್ಲಿಗೆ ಕರೆಸಿರೋದು ಕೆಟ್ಟ ಉದ್ದೇಶಕ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಇನ್ನೇನು ಪೂಜೆ ಮಾಡಕ ಅಂತ ಕೇಳ್ತಾಳೆ. ಅದಕ್ಕೆ ಚಿನ್ಮಯಿ, ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಾಗೆ ಮಾತಾಡಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಸದ್ಯಕ್ಕೆ ಮಾತಾಡ್ತಿದ್ದೀನಿ, ಪರಿಸ್ಥಿತಿ ಕೈ ಮೀರಿದ್ರೆ ಅಂತ ಹೇಳ್ತಾಳೆ. ಅದಕ್ಕೆ ನೇತ್ರ, ದೃಷ್ಟಿ, ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ಸರಿ, ನಾ ಮಾತಾಡಲ್ಲ, ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾದರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ, ನಡೀರಿ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ನೇತ್ರ, ನಾ ಬರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ನೀವು ಬರದೇ ಹೋದರೆ ನಾ ಇಲ್ಲಿಂದ ಹೋಗೋಲ್ಲ, ನಡೀರಿ ಸುಮ್ಮನೆ ಅಂತ ಕೈ ಹಿಡ್ಕೊಂಡು ಹೋಗ್ತಿರ್ತಾಳೆ. ಅಷ್ಟರಲ್ಲಿ ನೇತ್ರ ದೃಷ್ಟಿನ ತಳ್ತಾಳೆ. ಲಿಮಿಟ್ ಮೀರ್ತಾ ಇದೆಯಾ ನೀನು ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದೃಷ್ಟಿ, ನಿಮ್ಮ ರಕ್ಷಣೆಗೆ ನಾನು ಏನು ಬೇಕಾದರೂ ಮಾಡ್ತೀನಿ ನೇತ್ರಮ್ಮ, ನೀವು ನನ್ನ ತಳ್ಳಿದ್ರೆ ಅಂತ ನಾನು ವಾಪಸ್ ಹೋಗ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಅದನ್ನು ಮರ್ತು ಬಿಡಿ, ನಾನು ನಿಮ್ಮನ್ನು ಮನೆ ಕರ್ಕೊಂಡು ಹೋಗೋದೆ ಅಂತ ಹೇಳ್ತಾಳೆ. ಆಗ ಚಿನ್ಮಯಿ, ಎಷ್ಟು ಹಠಮಾರಿ ಹೆಂಗಸು ಇವಳು, ನೋಡು ಎಷ್ಟು ಕೊಬ್ಬಲ್ಲಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ನೇತ್ರ, ಎಲ್ಲ ನಮ್ಮ ಅಣ್ಣ ಕೊಟ್ಟಿರೋ ಸಲಿಗೆ. ಚಿನ್ಮಯಿ, ಏನೇ ಇಲ್ಲಿಂದ ಒಂದು ಹೆಜ್ಜೆ ಮುಂದಿಟ್ಟರು ನಿನ್ನ ಗಂಡನ ಮೇಲೆ ಆಣೆ, ನಿನ್ನ ತಾಳಿ ಮೇಲೆ ಆಣೆ ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದೃಷ್ಟಿ ಕೋಪದಿಂದ ನೇತ್ರ ಅಂತ ಕೂಗ್ತಾಳೆ. ಅದಕ್ಕೆ ನೇತ್ರ ತಲೆ ಕೆಡಿಸ್ಕೊಳ್ದೆ, ಚಿನ್ಮಯಿ ಹೋಗೋಣವಾ ಅಂತ ಇಬ್ಬರು ಕೈ ಹಿಡ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಈ ಕಡೆ ರೂಪಾ ಮೊಬೈಲ್ನಲ್ಲಿ ಏನೋ ನೋಡ್ತಾ ಇರ್ತಾಳೆ. ರಾಜನಿಗೆ ನಿದ್ದೆಯಿಂದ ಎಚ್ಚರಾಗಿ ರೂಪಾನ ನೋಡ್ತಾನೆ. ಅಕ್ಕ ಅಂತ ಕರೀತಾನೆ. ಆಗ ರೂಪಾ ಗಾಬರಿಯಿಂದ ಮೊಬೈಲ್ನ ಕೆಳಗೆ ಬಿಸಾಕ್ತಾಳೆ. ಅಕ್ಕ, ನಾವು ಮಾತಾಡಿದ್ದು ನಿನಗೆ ಏನೂ ಅರ್ಥ ಆಗಲ್ಲ ಅಂತ ಎಲ್ಲರೂ ಮಾತಾಡ್ಕೋತಾರೆ, ನೀನು ಮಾತೇ ಮರ್ತು ಹೋಗಿದೆಯಾ ಅಂತ ಹೇಳ್ತಾರೆ. ಆದರೆ ನೀನು ಇಷ್ಟೊತ್ತಲ್ಲಿ ಫೋನ್ ಹಿಡ್ಕೊಂಡಿದ್ದೀಯಾ? ಯಾರ ಜೊತೆ ಆದರೂ ಮಾತಾಡಬೇಕಿತ್ತಾ? ನಿನಗೆ ಈ ಫೋನ್ ಯೂಸ್ ಮಾಡೋಕ್ಕೆ ಬರುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ರೂಪಾ ಇಲ್ಲ ಅಂತ ತಲೆ ಅಲ್ಲಾಡಿಸಿ ಅಲ್ಲಿಂದ ಹೋಗ್ತಾಳೆ. ಆಗ ರಾಜ, ಈ ಅಕ್ಕ ಒಂಥರ ವಿಚಿತ್ರವಾಗಿ ಆಡ್ತಾಳೆ, ಮಾತಾಡೋಕ್ಕೆ ಬರಲ್ಲ ಅಂದಮೇಲೆ ಫೋನ್ ಹಿಡ್ಕೊಂಡು ಏನು ಮಾಡ್ತಿದ್ಲು? ಹೌದು, ಅಪ್ಪನ ಫೋನು ಈ ಅಕ್ಕನ ಹತ್ತಿರ ಹೇಗೆ ಬಂತು ಅಂತ ಯೋಚನೆ ಮಾಡ್ತಾನೆ. ಈ ಕಡೆ ದೃಷ್ಟಿ ನಿಂತಲ್ಲೇ ನಿಂತ್ಕೊಂಡು, ನೇತ್ರ ವಾಪಸ್ ಬನ್ನಿ, ಆ ಪಾಪಿ ಒಬ್ಬನೇ ಇದ್ದಾನೋ ಅಥವಾ ಮತ್ತಾರೋ ಪಾಪಿಗಳಿದ್ದಾರೋ ಏನೋ, ನೇತ್ರಮ್ಮ ವಾಪಸ್ ಬನ್ನಿ, ಬುದ್ಧಿ ಇರೋ ಯಾವ ಹುಡುಗಿನೂ ಇಷ್ಟೊತ್ತಲ್ಲೇ ಒಂದು ಹುಡುಗನ ಜೊತೆ ಈ ಥರ ಜಾಗಕ್ಕೆಲ್ಲ ಬರಲ್ಲ, ನೇತ್ರಮ್ಮ ನಿಮ್ಮ ಕೈ ಮುಗಿತೀನಿ ವಾಪಸ್ ಬನ್ನಿ. ಅಯ್ಯೋ, ಎಂಥ ಕೆಲಸ ಮಾಡಿಬಿಟ್ರಿ, ಇಷ್ಟೊತ್ತಾಯ್ತು ಇವ್ರ ಧ್ವನಿನೂ ಕೇಳಿಸ್ತಿಲ್ಲ, ಏನಪ್ಪ ಮಾಡಲಿ ನಾನು? ಆಣೆ ಮುರಿಲ ತಾಯಿ ಹಾಸನಾಂಬೆ, ಒಂದು ಹಣ್ಣಿಗೋಸ್ಕರ ನಾನು ಆಣೆನ ಮುರಿತಾ ಇದ್ದೀನಿ ಅಂತ ಮುಂದೆ ಹೋಗ್ತಿರ್ತಾಳೆ. ಆಗ ಹಿಂದೆಯಿಂದ ದತ್ತ ಅವಳ ಕೈನ ಹಿಡ್ಕೊತಾನೆ. ಅವಳು ಗಾಬರಿಯಿಂದ ಯಾರು ಅಂತ ನೋಡ್ತಾಳೆ. ದತ್ತ ಇರೋದ್ರಿಂದ ಖುಷಿಯಿಂದ ಸಮಾಧಾನ ಮಾಡಿಕೊಂಡು, ಈ ಮೊದಲೇ ನೇತ್ರನ ಫಾಲೋ ಮಾಡ್ಕೊಂಡು ಬರುವಾಗ ಇಷ್ಟೊತ್ತಲ್ಲಿ ಇವ್ರಿಗೇನು ಕೆಲಸ, ನಾ ಕರೆದ್ರೆ ಖಂಡಿತ ಬರಲ್ಲ, ರಾದಂತ ಮಾಡ್ತಾರೆ, ಕರಿಯೋರೆ ಇವ್ರನ್ನ ಕರಿಬೇಕು ಅಂತ ಬಜರಂಗಿ ಅಣ್ಣ ಬೇಗ ಅರ್ಜೆಂಟಾಗಿ ಈ ಜಾಗಕ್ಕೆ ಬನ್ನಿ, ನೇತ್ರಮ್ಮ ಒಬ್ಬರೇ ಇಲ್ಲಿಗೆ ಬಂದಿದ್ದಾರೆ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ, ಬೇಗ ಬನ್ನಿ ಅಂತ ಬಜರಂಗಿಗೆ ಮೆಸೇಜ್ ಮಾಡಿರ್ತಾಳೆ. ಮತ್ತೆ ದತ್ತ ಬಂದಿರೋದನ್ನು ನೋಡಿ ತಪ್ಕೋತಾಳೆ. ಆಗ ದತ್ತ, ಚೋಟು ಎಲ್ಲಿ ಅಂತ ಕೇಳ್ತಾನೆ. ಆಗ ದೃಷ್ಟಿ, ಅದು ಅಲ್ಲಿ ಅಂತ ಕೈ ಸನ್ನೆ ಮಾಡಿ ತೋರಿಸ್ತಾಳೆ. ನಾ ಕರೆದ್ರು ನಿಲ್ಲಿಲ್ಲ ಅಂತ ಹೇಳ್ತಾಳೆ. ಆಗ ದತ್ತ ಅಲ್ಲಿಗೆ ಹೋಗ್ತಿರ್ತಾನೆ. ಅರಿ ಅದು ಅಂತ ಹೇಳ್ತಾಳೆ. ಆಗ ದತ್ತ, ಏನದು, ಬಾ ಸುಮ್ಮನೆ ಅಂತ ಅವಳ ಕೈ ಹಿಡ್ಕೊಂಡು ಮನೆ ಒಳಗಡೆ ಬರ್ತಾರೆ. ಅಲ್ಲಿ ಏನೋ ನೋಡಿ ಶಾಕ್ ಆಗಿ ನಿಂತ್ಕೋತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಧನ್ಯವಾದಗಳು.